ಜಸ್ಟ್ 2 ವರ್ಷ ಅಷ್ಟೇ. 2 ವರ್ಷದಲ್ಲಿ 24 ಸರ್ಕಾರಿ ಶಾಲೆಗಳಿಗೆ ಬೀಗವನ್ನ ಹಾಕಲಾಗಿದೆ. ಇದು ಚಾಮರಾಜನಗರ ಜಿಲ್ಲೆ 1ರಲ್ಲೇ 24 ಸರ್ಕಾರಿ ಶಾಲೆಗಳು ಮುಚ್ಚೋಗಿರುವಂಥದ್ದು. ಶಾಲೆಗಳ ಅಧೋಗತಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಪೋಷಕರು. ಹೆಂಗ್ ಸೇರಿಸ್ತಾರೆ? ಮೂಲಭೂತ ಸೌಕರ್ಯಗಳೇ ಇಲ್ಲ. ಯಾಕೆಂದ್ರೆ ಸರಿಯಾದಂತ ಬಸ್ ವ್ಯವಸ್ಥೆ ಇಲ್ಲ. ಆ ಶಾಲೆಗೆ ಹಂಗೂ ಕಷ್ಟಪಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಸರಿಯಾದಂತ ಟೀಚರ್ಸ್ಗಳಿಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಆಗ್ಲೋ ಈಗ್ಲೋ ಮುರಿದು ಬೀಳುವಂತ ಶಾಲೆಗಳು. ಸೊ ಹೀಗಾಗಿ ಮಕ್ಕಳನ್ನ ಸೇರಿಸಲಿಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬಿಸಿ ಊಟ, ಹಾಲು, ಫ್ರೀ ಬುಕ್ ನೀಡಿದ್ರು ಕೂಡ ನೋ ಯೂಸ್. ದಾಖಲಾತಿ ಇಲ್ಲದೆ ಮುಚ್ಚಿರುವಂತದ್ದು 24 ಸರ್ಕಾರಿ ಶಾಲೆಗಳು. ಚಾಮರಾಜನಗರದಲ್ಲೇ 24 ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಲಾಗಿದೆ. ಖಾಸಗಿ ಶಾಲೆಗಳ ಬಗ್ಗೆ ಪೋಷಕರ ವ್ಯಾಮೋಹ, ಅದರ ಜೊತೆಗೆ ಅಲ್ಲಿ ಸಿಗ್ತಾ ಇರುವಂತ ಫೆಸಿಲಿಟಿ ಕೂಡ ಅಷ್ಟೇ. ಎಷ್ಟೇ ಕಷ್ಟ ಆದ್ರೂ ಸರಿ, ಪರವಾಗಿಲ್ಲ, ನಮ್ಮ ಮಕ್ಕಳು ನಮ್ಮಂಗಾಗಬಾರ್ದು, ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಾಲೆಗೆ ಹೋಗಿ ಸೇರ್ಕೊಬೇಕು, ಖಾಸಗಿ ಶಾಲೆಗಳಲ್ಲಿ ಓದಬೇಕು, ಬೇರೆಯವರ ಮಕ್ಕಳ ರೀತಿಯಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನುವಂಥ ರೀತಿಯಲ್ಲಿ ಪೋಷಕರು ಎಷ್ಟೇ ಕಷ್ಟ ಆಗಲಿ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಏಕೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಆ ಸೌಲಭ್ಯಗಳು ಸಿಗದೇ ಇರುವಂತ ಕಾರಣಕ್ಕೋಸ್ಕರ. ಸೊ ಈ ಕಾರಣಕ್ಕೆ ಚಾಮರಾಜನಗರದಲ್ಲಿ 2 ವರ್ಷದಲ್ಲಿ 24 ಸರ್ಕಾರಿ ಶಾಲೆಗಳು ಮುಚ್ಚೋಗಿದ್ದಾವೆ. ಇದು ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರತಿದಿನ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂಥದ್ದು. ವರ್ಷ ಕಳೆದಂತೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿನೇ ಈ ಒಂದು ಕೆಲಸ ಆಗ್ತಾ ಇರೋದು. ಪೋಷಕರು ಏನು ಕೇಳ್ತಾ ಇದ್ದಾರೆ ಈಗ ಅಂತಂದರೆ, ನೀವು ಇಂಗ್ಲೀಷ್ ಮೀಡಿಯಂ ಮಾಡೋದಾದರೆ ನಮ್ಮದು ಅಭ್ಯಂತರ ಇಲ್ಲ, ನಾವು ಕಳಿಸ್ತೀವಿ ಮಕ್ಕಳನ್ನ. LKG UKG ಮಾಡೋದಾದರೆ ನಾವು ನಮ್ಮ ಮಕ್ಕಳನ್ನು ನಿಮ್ಮ ಶಾಲೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಈ ಥರ ಎಲ್ಲ ಅವರು ಬೇಡಿಕೆಗಳನ್ನು ಹಾಕ್ತಾ ಇದ್ದಾರೆ. ನಾವು ಸಹ ಅದನ್ನು ಸಹಾನುಭೂತಿಯಿಂದ ನೋಡಿ ಸರ್ಕಾರದ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ನಿನ್ನೆ ಮಾನ್ಯ ನಮ್ಮ ಶಿಕ್ಷಣ ಸಚಿವರು ಸಹ ಭಾಳ ಸ್ಪರ್ಧಾತ್ಮಕವಾಗಿ ಈ ಶಾಲೆಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ನಿನ್ನೆನೂ ಸಹ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಹಾಗಾಗಿ ಪೋಷಕರ ಬೇಡಿಕೆ ಏನಿದೆ ಆ ಕಡೆ ನಾವು ಶಾಲೆಯನ್ನು ತೆರೆಯೋ ಕಡೆ ಹೆಚ್ಚು ಗಮನವನ್ನು ವಹಿಸಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ಅದು ಚಾಮರಾಜನಗರ ತಾಲೂಕಿನಲ್ಲಿ ಜಾಸ್ತಿ ಇದೆ, ಆಮೇಲೆ ಅದು ಬಿಟ್ಟರೆ ಗುಂಡ್ಲುಪೇಟೆಯಲ್ಲಿ ಜಾಸ್ತಿ ಇದೆ. ಸೊ ಅದು ಬಿಟ್ಟರೆ 3ನೇದು ಹನೂರು ತಾಲೂಕಿನಲ್ಲಿದೆ. ಮಕ್ಕಳಿಗಿಂತ ಕಡಿಮೆ ಆದಾಗ ಅದು ಒಂದು ಸಮಸ್ಯೆಗಳಾಗುತ್ತೆ. ಆದರೂ ಕೂಡ ನಾವು ಯಾವುದೇ ಸರ್ಕಾರಿ ಶಾಲೆ ಮುಚ್ಚಬಾರ್ದು ಅಂತಲೇ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟಿಂದ ಗಡಿ ಅಭಿವೃದ್ಧಿ ಅದೊಂದು ಕೂಡ ಪ್ರಾಧಿಕಾರ ಇರೋದ್ರಿಂದ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಒಂದು ನಿಯಮಿತವಾಗಿ ಒಂದು ಟೀಚರ್ಸ್ ಇರುವಂಥ ವ್ಯವಸ್ಥೆ, ಜೊತೆಗೆ ಮಕ್ಕಳು ಅಡ್ಮಿಷನ್ ಆಗಿ ಬರಬೇಕು ಅಂತ 25 ಜನ ಸ್ಟೂಡೆಂಟ್ಸ್ಗಿಂತ ಕಡಿಮೆ ಇದ್ದಾರೆ. ಅದರದ್ದೆಲ್ಲ ಈಗ ಪಟ್ಟಿ ರೆಡಿ ಮಾಡಿಸ್ತಾ ಇದ್ದೀವಿ. ಒಂದು ವಿಶೇಷ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, 24 ಶಾಲೆಗಳು ಜಸ್ಟ್ 2 ವರ್ಷದಲ್ಲಿ ಮುಚ್ಚಲಿಕ್ಕೆ ಪ್ರಮುಖವಾದಂಥ ಕಾರಣ ಈಗ ರಾಮಚಂದ್ರ ಅವರು ಹೇಳ್ತಾ ಇದ್ರು, ಅಲ್ಲಿ ಮೇನ್ ಆಗಿ LKG UKG ಇದ್ರೆ ಸೇರಿಸ್ತೀವಿ, ಇಂಗ್ಲಿಷ್ ಮೀಡಿಯಂ ಇದ್ರೆ ಸೇರಿಸ್ತೀವಿ. ಅದ್ರ ಜೊತೆಗೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳ ಕೊರತೆ, ಸರಿಯಾದಂಥ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಆಗ್ಲೋ ಈಗ್ಲೋ ಅಂತ ಬೀಳುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಿದಾವೆ. ಇದು ಕೂಡ ಪ್ರಮುಖವಾಗಿ ಕಾರಣ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಇಲ್ಲ, ಈಗ ನೀವು ಹೇಳದಂಗೆ ಈಗ ಪ್ರಮುಖವಾಗಿ ಪೋಷಕರ ವ್ಯಾಮೋಹ ಏನು ಖಾಸಗಿ ಶಾಲೆಗಳ ಬಗ್ಗೆ ಪೋಷಕರು ಏನಿದ್ದಾರೆ ಅವ್ರು ನಮ್ಮ ಮಕ್ಕಳು LKG ಓದಬೇಕು, UKG ಓದಬೇಕು, ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯಬೇಕು ಅನ್ನೋದು ಪ್ರಮುಖವಾದ ಕಾರಣ. ಎಷ್ಟೋ ಜನ ಪೋಷಕರು ಹಳ್ಳಿಗಳನ್ನು ಬಿಟ್ಟು ತಮ್ಮ ಮಕ್ಕಳಿಗೋಸ್ಕರ ಪಟ್ಟಣ ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ಖಾಸಗಿ ಶಾಲೆಗಳು ಸೇರಿಸ್ತಾ ಇದ್ದಾರೆ. ಜೊತೆಗೆ ಖಾಸಗಿ ಶಾಲೆಗಳು ಸಹ ಒಂದು ಹಳ್ಳಿಗಳಿಗೆ ವಾಹನ ವ್ಯವಸ್ಥೆ ಮಾಡಿವೆ. ಕೆಲವು ಖಾಸಗಿ ಶಾಲೆಗಳು ಬಿಸಿ ಊಟ ವ್ಯವಸ್ಥೆ ಕೊಡ್ತವೆ. ಇಷ್ಟೆಲ್ಲ ಸೌಲಭ್ಯಗಳು ಇರ್ಬೇಕಾದ್ರೆ ನಾವೇ ಖಾಸಗಿ ಸೇರಿಸ್ತೇವೆ. ಮತ್ತು ಜೊತೆಗೆ ಒಂದು ಪ್ರತಿಷ್ಠೆಯ ವಿಷಯ, ನಮ್ಮ ಮಕ್ಕಳು ಖಾಸಗಿ ಶಾಲೆನೇ ಓದ್ಬೇಕು ಅಂತ ಒಂದು ಪ್ರತಿಷ್ಠೆಯಾಗಿ ಪೋಷಕರು ತೆಗೆದುಕೊಂಡಿದ್ದಾರೆ. ಇದೆಲ್ಲಕ್ಕೂ ಮುಖ್ಯ ಕಾರಣ ನೀವು ಹೇಳಿದಂಗೆ ಮೂಲಸೌಕರ್ಯ ಕೊರತೆ ಒಂದ್ ಕಡೆ ಆದ್ರೆ ಪೋಷಕರ ವ್ಯಾಮೋಹ, ಅತಿಯಾದ ವ್ಯಾಮೋಹ. ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಬೇಕು, LKG UKG ಕಲಿಬೇಕು ಅನ್ನೋದು ಅತಿಯಾದ ಕಾರಣ. ಕೆಲವು ಕಡೆ ಮೂಲಭೂತ ಸೌಕರ್ಯಗಳಿವೆ, ಚೆನ್ನಾಗಿ ಶಾಲೆಗಳಿವೆ, ಚೆನ್ನಾಗಿ ಒಳ್ಳೆ ಕಟ್ಟಡ ಇದೆ, ಶಿಕ್ಷಕರಿದ್ರು, ಅಂತಹ ಶಾಲೆಗಳು ಸಹ ಮುಚ್ಚಿವೆ. ನಾವು ಈ ಗಮನದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ಒಟ್ಟು 24 ಶಾಲೆಗಳು ಮುಚ್ಚಿವೆ, ಅದರಲ್ಲಿ ಬಹುತೇಕ ಶಾಲೆಗಳು ಚೆನ್ನಾಗಿವೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರ ಜಿಲ್ಲೆ ಬಗ್ಗೆ ಒಂದು ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಮುಂದಿನ ತಿಂಗಳು ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನು ಸಹ ಮಾಡ್ತಾ ಇದ್ದಾರೆ. ವಿಶೇಷ ಆಸಕ್ತಿ ಇದೆ ಚಾಮರಾಜನಗರದ ಬಗ್ಗೆ. ಹಾಗಾಗಿ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ರು, ಮತ್ತೆ ಕನ್ನಡ ರಾಮಾಯಣ ಅಂತಾನೂ ಕರೆಸ್ಕೊಂಡಿದ್ದಾರೆ. ಮತ್ತೆ ಈ ವ್ಯಾಕರಣ ಪಾಠ ಮಾಡುವಂಥದ್ದು, ಮಕ್ಕಳಿಗೆ ಕನ್ನಡದ ಬಗ್ಗೆ ಹೆಚ್ಚು ಹೆಮ್ಮೆಯನ್ನ ವ್ಯಕ್ತಪಡಿಸುವಂತ ಸಿದ್ದರಾಮಯ್ಯನವರು
ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ಮುಖ್ಯವಾಗಿ 24 ಶಾಲೆಗಳು ಅದನ್ನ ಮತ್ತೆ ತೆರೆಯೋದಕ್ಕೆ ಸಚಿವ ಸಂಪುಟದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಆ ಮುಖಾಂತರ ಕನ್ನಡ ಶಾಲೆಗಳನ್ನ ಉಳಿಸಬೇಕು ಅನ್ನೋದು ನಂದೀಶ್, ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಸೌಲಭ್ಯ, ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ರೆ ಮಾತ್ರನೇ ಪೋಷಕರು ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ. ನೋಡೋಣ ಏನೇನಾಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗದೆ ಹೋದ್ರೆ ಇದೇ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಧನ್ಯವಾದ ನಂದೀಶ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.